ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸುಸ್ವಾಗತ. ನಾನೀಗ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಮಾಡೋದಕ್ಕೆ ಅಂತ ಬಂದಿರತಕ್ಕಂಥ ಡಿಸ್ಕಷನ್ ಏನಪ್ಪ ಅಂತಂದರೆ, ನಾನು ಬೆಳಗಿನ ಜಾವ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ. ಆ ಒಂದು ವಿಡಿಯೋದಲ್ಲಿ ಹೇಳಿದೆ, ಆ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೆ ಏನಪ್ಪ ಅಂತಂದರೆ, ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ವಿಷಯದ ಬಗ್ಗೆ ನನಗೆ ಡೌಟ್ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ, ಬಿಗ್ ಬಾಸ್ ಟೀಮಲ್ಲಿ ಈ ಸಲ ಬಿಗ್ ಬಾಸಲ್ಲಿ ಮೋಸ ಆಗೋ ಚಾನ್ಸಸ್ ನನಗೆ ತುಂಬಾ ಕಂಡು ಬರ್ತಾ ಇದೆ, ಒಂದು ಡೌಟ್ ಬರ್ತಾ ಇದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ಹಾಗಾಗಿ ನನಗೆ ಯಾಕೆ ಆ ಡೌಟ್ ಬಂತು, ಯಾವ ಒಂದು ವಿಷಯಕ್ಕೆ ಆ ಡೌಟ್ ಬಂತು, ನಿನ್ನೆ ಎಪಿಸೋಡ್ ನೋಡಿದಾಗಲೇ ಯಾಕೆ ನನಗೆ ಈ ಒಂದು ಡೌಟ್ ಬಂತು, ಆ ಒಂದು ಸಣ್ಣ ಡಿಸ್ಕಷನ್ ಜೊತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಸುದೀಪ್ ಸರ್ ಬಂದರು, ಎಲ್ಲ ಎಂಟರ್ಟೈನ್ಮೆಂಟ್ ಆಯಿತು, ಡಾನ್ಸು ಸಾಂಗ್ಸು ಎಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಒಳ್ಳೆ ನಮ್ಮ ಕಂಟೆಸ್ಟೆಂಟ್ಗಳು ಕೂಡ ಸಖತ್ತಾಗಿ ಡಾನ್ಸ್ ಮಾಡಿದ್ರು. ಎವ್ರಿ ಕಂಟೆಸ್ಟೆಂಟ್ ಕೂಡ ಅವರವರ ಇಷ್ಟದ ಸಾಂಗ್ಸ್ಗಳನ್ನ ಹಾಕ್ಕೊಂಡು ತುಂಬಾ ಭರ್ಜರಿಯಾಗಿ ಡಾನ್ಸ್ ಎಲ್ಲ ಮಾಡಿದ್ರು. ಅಲ್ಲಿ ನನಗೆ ತುಂಬಾ ಅಬ್ಸರ್ವ್ ಮಾಡಿದಂಥ ಒಂದೆರಡು ಪಾಯಿಂಟ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮ್ಮ ಹನುಮಂತು ಅವರು, ಉಳಿದಂಥ ಕಂಟೆಸ್ಟೆಂಟ್ಗಳು ಅಷ್ಟೊಂದು ಡ್ರೆಸ್ ಮಾಡ್ಕೊಂಡಿದ್ರು, ಆದರೆ ನಮ್ಮ ಹನುಮಂತು ಅವರು ಅಲ್ಲೂ ಹಂಗೆ ಇದ್ರು. ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಒಂದೇ ಥರ ಅನ್ನೋ ಹಾಗೆ ಅವರು ಗ್ರ್ಯಾಂಡ್ ಫೈನಾಲಿಗೆ ಬಂದರೂ ಕೂಡ ಆ ಒಂದು ಅವರ ಒಂದು ಏನಿದೆ ಶೈಲಿನ ಅದನ್ನು ಬಿಟ್ಕೊಡ್ಲಿಲ್ಲ, ಅವರ ಒಂದು ವ್ಯಕ್ತಿತ್ವ ಏನಿದೆ ಅದನ್ನು ಬಿಟ್ಕೊಡ್ಲಿಲ್ಲ. ಅದೇ ಪಂಚೆ ಶರ್ಟಲ್ಲೇ ಡ್ಯಾನ್ಸ್ ಮಾಡಿದ್ರು, ಅದೇ ಪಂಚೆ ಶರ್ಟಲ್ಲೇ ಬಿಗ್ ಬಾಸ್ ಫೈನಲ್ ಬಂದು ಅವರ ಸುದೀಪ್ ಸರ್ ಹತ್ರ ನಿಂತ್ಕೋತಾರೆ ಅಂತ ನಾನು ನಂಬಿದ್ದೀನಿ. ಮೇ ಬಿ ಹಂಗೆ ನಿಂತ್ಕೋತಾರೆ. ಈಗ ನೆಕ್ಸ್ಟ್ ಅಲ್ಲಿ ಏನು ಅಬ್ಸರ್ವ್ ಮಾಡೋದಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಗೆ ಓಲ್ಡ್ ಕಂಟೆಸ್ಟೆಂಟ್ಗಳು ಬಂದಿದ್ರು, ನೀವೆಲ್ಲ ನೋಡಿದಿರಲ್ವಾ. ಬಿಗ್ ಬಾಸ್ ಮನೆಗೆ ಓಲ್ಡ್ ಕಂಟೆಸ್ಟೆಂಟ್ಗಳು ಬರೋದು ನಾನು ಅನ್ಕೊಂಡೆ ಈಗ ಫಿನಾಲಿಗೆ ಬಂದಿರತಕ್ಕಂಥ ಕಂಟೆಸ್ಟೆಂಟ್ಗಳಿಗೆ ವೆಲ್ಕಮ್ ಮಾಡೋದಕ್ಕೆ. ಐ ಮೀನ್ ಯಾರು ಗೆಲ್ತಾರೆ, ಆಮೇಲೆ ಯಾರು ರನ್ನರ್ ಅಪ್ ಆಗ್ತಾರೆ, ಟಾಪ್ 3 ಯಾರಿದ್ದಾರೆ, ಆ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇಲ್ಲಿ ನಿವೇದಿತಾ ಗೌಡ ಅವ್ರು ಬಂದಾಗಲೂ ನನಗೊಂದು ಸಣ್ಣ ಡೌಟ್ ಬಂದಿತ್ತು, ಇವರು ಜಾಸ್ತಿ ರಿಯಾಲಿಟಿ ಶೋಗಳಲ್ಲಿ ಇರೋವಂಥವ್ರು, ಇವ್ರು ಯಾಕೆ ಬಂದರು ಅಂತ. ನನಗೆ ಆಮೇಲೆ ಕನ್ಫರ್ಮ್ ಆಯಿತು, ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟಾಗ ಅವರು ಒಳಗಡೆ ಹೋಗ್ತಾರೆ. ಅವರು ಬಿಗ್ ಬಾಸ್ ಮನೆಗೆ ಆ್ಯಕ್ಚುಲಿ ನಿನ್ನೆ ಬಂದಿದ್ದು ಬರೀ ಗ್ರ್ಯಾಂಡ್ ಫಿನಾಲಿನ ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಮುಗಿದ ನಂತರ ಹೊಸ ರಿಯಾಲಿಟಿ ಶೋ ಶುರು ಆಗ್ತಾ ಇದೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತೇಳಿ. ಆ ಒಂದು ರಿಯಾಲಿಟಿ ಶೋ ಪ್ರಮೋಷನ್ ಮಾಡೋದಕ್ಕೆ, ಅದ್ರ ಜೊತೆಗೆ ನಮ್ಮ ಗ್ರ್ಯಾಂಡ್ ಫಿನಾಲಿ ಇರ್ತಕ್ಕಂಥ ಫೈನಲ್ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅದರಲ್ಲಿ 3 ಜನ ಕಂಟೆಸ್ಟೆಂಟ್ಗಳು ಆ ಒಂದು ರಿಯಾಲಿಟಿ ಶೋ ಅಲ್ಲಿ ಇರ್ತಾರಂತೆ. ಅದು ನಿನ್ನೆ ಎಲ್ಲರೂ ನೋಡಿದಿರ. ಅದು ಯಾರ್ಯಾರು ಇರ್ತಾರೆ ಅಂತ ಕೂಡ ಹೇಳಿದ್ರು. ನಮ್ಮ ರಜತ್ ಅವ್ರು ಇರ್ತಾರೆ ಅಂತ ಹೇಳಿದ್ರು, ಅವ್ರಿಗೆ ಹೂವಿನಾರ ಹಾಕಿದ್ರು, ಸೆಲೆಬ್ರೇಟ್ ಮಾಡಿದ್ರು, ಹಾಡು ಡಾನ್ಸ್ ಎಲ್ಲ ಎಂಜಾಯ್ ಮಾಡಿದ್ರು, ಹೌದಾ. ಇನ್ನು ನೆಕ್ಸ್ಟ್ ನಮ್ಮ ಭವ್ಯ ಅವ್ರು ಇರ್ತಾರೆ ಅಂತ ಹೇಳಿದ್ರು, ಅವ್ರಿಗೂ ಒಂದು ಹಾರ ಹಾಕಿದ್ರು, ಅವರು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡ್ರು, ಖುಷಿ ಪಟ್ಟರು, ಅವರ ಒಂದು ಅನಿಸಿಕೆನ ಹೇಳ್ಕೊಂಡ್ರು. ಅದಾದ ನಂತರ 3ನೇದಾಗಿ ನಮ್ಮ ಹನುಮಂತು ಅವ್ರಿಗೆ ಹಾರನ ಹಾಕಿದ್ರು. ಸೊ ನನಗೆ ಇಲ್ಲಿ ಫೈನಲ್ ಆಗಿ ಬರ್ತಾ ಇರ್ತಕ್ಕಂಥ ಡೌಟ್ ಅದೇನೆ, ರಿಯಾಲಿಟಿ ಶೋಗೆ ಈ ಶೋ ಮುಗಿತಾ ಇದ್ದಾಗೆ ರಿಯಾಲಿಟಿ ಶೋಗೆ ಅವಕಾಶ ಸಿಕ್ಕಿರೋದು ನನಗೆ ಟು ಬಿ ಫ್ರ್ಯಾಂಕ್ ಖುಷಿ ವಿಚಾರ. ಯಾಕೆ ಅಂತಂದರೆ, ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾಗೆ, ಇನ್ನು ಒಳಗಡೆ ಇದ್ದಾಗಲೇ, ಇವಾಗ ಒಂದು ಸಿನಿಮಾಲಿದ್ದಾಗಲೇ ಒಬ್ಬ ಹೀರೋಗೆ ಇನ್ನೊಂದು ಸಿನಿಮಾ ಆಫರ್ ಬರುತ್ತೆ ಅಂದರೆ ಅದೆಷ್ಟು ಖುಷಿ ವಿಚಾರ. ಅದೇ ರೀತಿ ಒಂದು ರಿಯಾಲಿಟಿ ಶೋ ಮುಗಿತಾ ಇದೆ ಅನ್ನೋ ಟೈಮಲ್ಲಿ, ಆ ರಿಯಾಲಿಟಿ ಶೋ ಕೊನೆ ದಿನದ ಟೈಮಲ್ಲಿ ಇನ್ನೊಂದು ರಿಯಾಲಿಟಿ ಶೋ ಇಂದ ಆಫರ್ ಬರೋದು ತುಂಬಾ ಖುಷಿ ವಿಚಾರ. ಅಲ್ಲಿ ನನಗೆ ಬಂದಂಥ ಡೌಟ್ ಏನಪ್ಪ ಅಂತಂದರೆ, ಈ ಡೌಟ್ ಬರ್ತಾ ಇರಲಿಲ್ಲ. ಯಾಕೆ ಬಂತು ಅಂತಂದರೆ, ಭವ್ಯ ಅವರು ನಿನ್ನೆ 6th ಪ್ಲೇಸಲ್ಲಿ ಮನೆಗೆ ಹೋದ್ರು, ಹೌದಲ್ವಾ. 6th ಪ್ಲೇಸಲ್ಲಿ ಭವ್ಯ ಅವ್ರು ಮನೆಗೆ ಹೋದ್ರು. ನನಗೆ ಈಗ ಬಂದಂಥ ಒಂದು ಡೌಟ್, ಆ ಒಂದು ಎಪಿಸೋಡ್ನ ರಿಪೀಟೆಡ್ ಆಗಿ ನೋಡಿದಾಗ ನನಗೆ ಆ ಒಂದು ಡೌಟ್ ಕಾಡ್ತಾ ಇದೆ. ಬಹುಶಃ ಬಿಗ್ ಬಾಸಲ್ಲಿ ನಾವೆಲ್ಲ ಊಹೆ ಮಾಡಿರೋ ಪ್ರಕಾರ ಕೋಟಿ ಗಡಿ ದಾಟಿದ್ದಾರೆ, 3-4 ಕೋಟಿ ಗಡಿ ದಾಟಿದ್ದಾರೆ ಅಂತ ನಮಗೆಲ್ಲ ಗೊತ್ತು ವೋಟಿಂಗ್ಸ್ ಲೀಸ್ಟಲ್ಲಿ. ಈಗ ನಮಗೆ ಬಂದಂಥ ಮಾಹಿತಿ ಪ್ರಕಾರ 3 ಕೋಟಿ ಗಡಿ ದಾಟಿತ್ತು ವೋಟಿಂಗ್ಸ್. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ಹೊರಗಡೆ ಎಲ್ಲ ಒಂದಷ್ಟು ಟಾಕ್ಸ್ ಇದೆ, ಇಲ್ಲ ಅದಕ್ಕೂ ಜಾಸ್ತಿ ಇದೆ ಅಂತಂದೇಳಿ. ಇನ್ನು ಕೆಲವೊಬ್ರು ಅದಕ್ಕೂ ಕಡಿಮೆ ಇದೆ, ನಿನ್ನೆ ಅನೌನ್ಸ್ಮೆಂಟ್ ಆಯಿತು ಅಂತ ಹೇಳಿದ್ರಿ. ಬಟ್ ನಾನು ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ವೋಟಿಂಗ್ ವಿಷಯದಲ್ಲಿ ಯಾವುದೇ ಕೂಡ ಫೇಕ್ ಮಾಡೋಕ್ಕೋಗಲ್ಲ. ನಾನು ಪಕ್ಕ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಬ್ಬ ಮಫ್ತಿಲಿ ಯಾವ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾನೋ ಆ ರೀತಿ ನಾನು ನೋಡಿ, ಇವಾಗ ಹೆಂಗೆ ಕಾಣಿಸ್ತೀನಿ ನೋಡಿ, ಈ ರೀತಿ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಬರುವಂಥ ವ್ಯಕ್ತಿ. ಸೊ ಹಾಗಾಗಿ ನನಗೆ ಬಂದಂಥ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಪ್ರಕಾರನೇ ನಾನು ಮಾಡಿರೋದು. ಬಟ್ ಆದರೆ ಇವಾಗ ನಾನು ಹೇಳಿದ್ದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಸೊ ನೆಕ್ಸ್ಟ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು. ಗ್ರ್ಯಾಂಡ್ ಈಗ ಫೈನಲ್ ವಿನ್ನರ್ ಅಂತ ಯಾರು ಅನೌನ್ಸ್ ಮಾಡ್ತಾರೆ, ಫೈನಲ್ ವಿನ್ನರ್ ಆಮೇಲೆ ರನ್ನರ್ ಅಪ್, ಅವರ ಒಂದು ವೋಟಿಂಗ್ಸ್ ಏನಿರುತ್ತೆ, ನಾನು ಹೇಳ್ದಾಗೆ ಹಿಂದಿನ ವಿಡಿಯೋದಲ್ಲಿ ವೋಟಿಂಗ್ಸ್ ಲೀಸ್ಟಲ್ಲಿ ನಾನು ಹೇಳ್ದಾಗೆ ಡೆಫಿನೆಟ್ಲಿ ದಾಖಲೆ ಬರೆದಿದೆ, ಇದಂತೂ ಪಕ್ಕ.
ಯಾಕಂದರೆ ನಾನು ಸುಳ್ಳಂತೂ ಹೇಳಕ್ಕೆ ಹೋಗಲ್ಲ. ತುಂಬ ಜನ ಎಲ್ಲ ಮೆಸೇಜ್ ಇದರಲ್ಲಿ ಕಮೆಂಟ್ ಹಾಕಿದ್ರಿ, ತುಂಬ ಜನ ಸಪೋರ್ಟ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರಿ, ಅದು ತುಂಬಾ ಖುಷಿ ವಿಚಾರ. ಯಾಕಂದರೆ ನಂಬಿರೋರ್ಗೋಸ್ಕರನೇ ನಾನು ಕಷ್ಟಪಟ್ಟು ಒಂದಷ್ಟು ರಿಸರ್ಚ್ ಮಾಡಿ ವಿಡಿಯೋ ಮಾಡೋದು. ನಂಬಿಕೆನೇ ಜೀವನ, ನೀವು ನಮ್ಮ ಮೇಲೆ ನಂಬಿಕೆ ಇಡೋದು. ಬಟ್ ಕೆಲವರು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೋಸ್ಕರ ಹೇಳಕ್ಕೆ ಇಷ್ಟಪಡೋದು. ಇನ್ನು ಫೇಕ್ ನ್ಯೂಸ್ ಅಂತ ಹೇಳೋರಿಗೆ ಹೇಳೋದಾದರೆ ಒಂದು ಮಾತು ಹೇಳೋದಾದರೆ, ನೀವು ಫೇಕ್ ನ್ಯೂಸ್ ಅಂತ ಹೇಳೋದಾದರೆ, ನೀವು ಮೊನ್ನೆ ಕೂಡ ನಾನು ವೋಟಿಂಗ್ಸ್ ಬಗ್ಗೆ ವಿಡಿಯೋ ಹಾಕಿದಾಗ ನೀವು ಅಲ್ಲಿ ಕೂಡ ಏನಂತ ಹೇಳಿದ್ರಿ, ಫೇಕ್ ನ್ಯೂಸ್ ಇದು ಅಂತ ಹೇಳಿದ್ರಿ. ಆ ಒಂದು ನೀವು ಹೇಳುವಂಥ ಆ ಒಂದು ನ್ಯೂಸಲ್ಲಿ ನಾನು ಟಾಪ್ 5 ಮತ್ತು ಟಾಪ್ 6 ರಜತ್ ಅವರು ಮತ್ತು ಭವ್ಯ ಅವರು ಇದ್ದಾರೆ ಅಂತ ಹೇಳಿದ್ದೆ. ಅದೇ ವಿಡಿಯೋದಲ್ಲಿ ನಾನು ಇನ್ನೊಂದು ಮಾತು ಏನಂತ ಹೇಳಿದ್ದೆ ಅಂದರೆ, ಟಾಪ್ 5 ಮತ್ತು ಟಾಪ್ 6 ಇವರಿದ್ದಾರೆ, ಅದು ವೋಟಿಂಗ್ಸ್ ಪ್ರಕಾರ. ಸೊ ಇದಕ್ಕಿಂತ ಒಂದು ಕೈ ಮುಂದೆ ಹೋಗಿ ಬಿಗ್ ಬಾಸ್ ಕೂಡ ಒಂದು ಡಿಸಿಷನ್ ತಗೋಬೇಕು. ಆ ಒಂದು ಡಿಸಿಷನಲ್ಲಿ ಯಾರು ಫಸ್ಟ್ ಮನೆಗೆ ಹೋಗ್ತಾರೆ, ಯಾರು ಸೆಕೆಂಡ್ ಹೋಗ್ತಾರೆ, ಅದು ಬಿಗ್ ಬಾಸ್ ಕೈಯಲ್ಲಿದೆ, ನೋಡೋಣ ಅಂತ ಒಂದು ಮಾತು ಹೇಳಿದ್ದೆ. ಸೊ ಆ ಒಂದು ವಿಚಾರವಾಗಿ ಭವ್ಯ ಅವ್ರು ಹೋಗಿದ್ದಾರೆ. ಸೊ ಟಾಪ್ 5 ಮತ್ತು 6 ಇಬ್ಬರು ಕೂಡ ಹೊರಗಡೆ ಇದ್ದಂಥವ್ರೆ. ಸೊ ಹಾಗಾಗಿ ಅವ್ರು ಹೋಗಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಥರದ ಆಶ್ಚರ್ಯ ಇಲ್ಲ. ತುಂಬ ಜನ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ, ಸರ್ ನಿಮ್ಮ ಇನ್ಫಾರ್ಮೇಷನ್ ಮ್ಯಾಕ್ಸಿಮಮ್ ರೀಚ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಕರೆಕ್ಟ್ ಆಗಿರುತ್ತೆ ಅಂತಂದೇಳಿ. ಅವರೆಲ್ಲರಿಗೂ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನನ್ನನ್ನು ನಂಬಿದ್ದಕ್ಕೆ. ಈಗ ಆ್ಯಕ್ಚುಲ್ ಮ್ಯಾಟ್ರಿಗೆ ಬರೋದಾದರೆ, ಭವ್ಯ ಅವರು ಹೊರಗಡೆ ಹೋದರು, ಹೌದಲ್ವಾ? ನನಗೆ ಬಂದಿದ್ದ ಡೌಟ್ ಏನಪ್ಪ ಅಂತಂದರೆ, ನಾವೆಲ್ಲ ಅಂದ್ಕೊಂಡಿದ್ದೇನು ಹನುಮಂತ ಅವ್ರು ವಿನ್ನರು, ತ್ರಿವಿಕ್ರಮ್ ಅವರು ರನ್ನರ್ ಅಪ್, ಟಾಪ್ 3 ಮೋಕ್ಷಿತಾ ಅವರು, ಈ ರೀತಿ ಅಂದ್ಕೊಂಡಿದ್ವಿ. ಅದು ವೋಟಿಂಗ್ಸ್ಗಳ ಆಧಾರದ ಮೇಲೆ, ಆಮೇಲೆ ಅವರ ಒಂದಷ್ಟು ನಮಗೆ ಬಂದಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಡಿಸ್ಕಷನ್ ಮಾಡಿದ್ವಲ್ವಾ. ಈಗ ಭವ್ಯ ಅವ್ರು ಹೊರಗಡೆ ಹೋದಾಗ ನನಗೆ ಬಂದಿದ್ದ ಡೌಟ್ ಏನಪ್ಪ ಅಂತಂದರೆ, ಬಹುಶಃ ಬಿಗ್ ಬಾಸ್ ಮನೇಲಿ ಏನಾದರೂ ಫಿಕ್ಸಿಂಗ್ ಮಾಡೋ ಚಾನ್ಸಸ್ ಇದೆನಾ ಈ ಸಲ, ಅಥವಾ ಗಿಮಿಕ್ಸ್ ಆಗೋ ಚಾನ್ಸಸ್ ಇದೆನಾ? ಪ್ರತಿ ಸಲ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ನಾನು ಹೌದು ಅಂತ ಹೇಳ್ಬೋದು, ಅಲ್ಲ ಅಂತಲೂ ಹೇಳ್ಬೋದು. ನಾನು ಅದ್ರ ಬಗ್ಗೆ ಅಷ್ಟು ಡೆಪ್ತಾಗಿ ಗೊತ್ತಿಲ್ಲ, ಹಾಗಾಗಿ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಬಟ್ ಈ ಸಲ ಆಗೋ ಚಾನ್ಸಸ್ ಇದೆನಾ? ಯಾಕೆ ಅಂದರೆ ಈ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ಈ ಒಂದು ಆಫರ್ ಬರಬೇಕಾಗಿತ್ತಾ? ಅದು ಬರೀ ಪ್ರಮೋಷನ್ಗೆ ಬರೋದಾಗಿದ್ರೆ ಓಕೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಅವರನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು? ಬಹುಶಃ ಹನುಮಂತ್ ಅವ್ರು ವಿನ್ನರ್ ಆಗೋ ಚಾನ್ಸಸ್ ಇದ್ದಿದ್ದರೆ ವಿನ್ನರ್ಗೆ ಆ ಒಂದು ಅವಕಾಶ, ಮತ್ತೊಂದು ರಿಯಾಲಿಟಿ ಶೋ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿರೋವಂಥ ಅವಕಾಶ ಕೊಡ್ತಾ ಇದ್ರ ಅಂತ ನನಗೆ ಅನಿಸ್ತು. ಯಾಕಂದರೆ ಬಿಗ್ ಬಾಸ್ ಕಾರ್ತಿಕ್ ಅವರು ಸೀಸನ್ 10 ಕಾರ್ತಿಕ್ ಅವ್ರು ಗೆದ್ದ ನಂತರ ಅವರು ಹೋಗಿ ಒಂದು ಹೊಸ ರಿಯಾಲಿಟಿ ಶೋನ ಹೋಸ್ಟ್ ಆಗಿದ್ದಾರೆ. ಗೆಸ್ಟ್ ಆಗಿಲ್ಲ, ಕಂಟೆಸ್ಟೆಂಟ್ ಆಗಿಲ್ಲ, ಒಂದು ಹೊಸ ಶೋನ ಹೋಸ್ಟ್ ಆಗಿದ್ದಾರೆ. ಈಗ ನನಗೆ ಬರ್ತಾ ಇರೋವಂಥ ಡೌಟ್ ಏನಂದರೆ, ಈ ಥರ ಒಬ್ಬ ಈಗ ಹನುಮಂತ ಅವ್ರನ್ನ ವಿನ್ ಮಾಡಬೇಕು ಅನ್ನೋದಾಗಿದ್ದರೆ, ವಿನ್ ಆಗೋದೇ ಆಗಿದ್ರೆ ನಮ್ಗಳ ಪ್ರಕಾರ, ವೋಟಿಂಗ್ಸ್ ಪ್ರಕಾರ ಅವರೇ ವಿನ್ನರ್ ಆಗಿದ್ದಿದ್ರೆ ಈ ಒಂದು ಆಫರ್ನ ಅವ್ರಿಗೆ ಕೊಡ್ತಾ ಇದ್ರಾ? ಅದು ಕಂಟೆಸ್ಟೆಂಟ್ ಆಗಿ ಇನ್ನೊಂದು ರಿಯಾಲಿಟಿ ಶೋ ಅಲ್ಲಿ ಕಂಟೆಸ್ಟೆಂಟ್ ಆಗುವಂಥ ಅವಕಾಶ ಕೊಡ್ತಾ ಇದ್ರ ಅಂತ. ಯಾಕೆ ಅಂತಂದರೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ತ್ರಿವಿಕ್ರಮ್ ಅವರಿಗೆ ಅವಕಾಶ ಇಲ್ಲ. ತುಂಬ ಜನ ಹೇಳ್ಬೋದು ಅವರು ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ, ಇಟ್ಸ್ ಓಕೆ, ಅದಕ್ಕೋಸ್ಕರ ಕನ್ಸಿಡರ್ ಮಾಡಿಲ್ಲ ಅಂತ. ಬಟ್ ನನಗೆ ಬಂದಂಥ ಡೌಟ್ ಏನಪ್ಪ ಅಂದ್ರೆ, ಬರ್ತಾ ಇರೋ ಡೌಟ್ ಅಷ್ಟೇ, ಇದು ನಾನೇನು ಪಕ್ಕ ಅಂತ ಹೇಳ್ತಾ ಇಲ್ಲ, ಬರ್ತಾ ಇರೋಂಥ ಡೌಟು ತ್ರಿವಿಕ್ರಮ್ ಅವ್ರನ್ನ ವಿನ್ನರ್ ಮಾಡಬೇಕು ಅಥವಾ ಮೋಕ್ಷಿತಾ ಅವ್ರನ್ನ ವಿನ್ನರ್ ಮಾಡಬೇಕು ಅಂತ, ಇವರಿಬ್ಬರಲ್ಲಿ ಯಾರನ್ನಾದ್ರೂ ವಿನ್ನರ್ ಮಾಡಬೇಕು ಅಂತ ಏನಾದರೂ ಡಿಸೈಡ್ ಮಾಡಿ ಬಿಗ್ ಬಾಸ್ ಹನುಮಂತ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಏನಾದರೂ ಈ ರೀತಿ ಮೋಸ ಮಾಡ್ತಿದ್ದಾರಾ ಅಂತ ನನಗೆ ಒಂದು ಸಣ್ಣದಾಗಿ ಡೌಟ್ ಬರ್ತಾ ಇದೆ. ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಅದು ನಿನ್ನೆ ಎಪಿಸೋಡ್ ನೋಡಿದಾಗ, ಆ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ನೋಡಿದಾಗ ನಿಮಗೆಲ್ಲ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದ್ರ ಬಗ್ಗೆನೇ ನಾನು ಮಾತಾಡಬೇಕಂತ ಬಂದಿದ್ದು. ಇದಿಷ್ಟು ನಾನು ಡಿಸ್ಕಸ್ ಮಾಡೋದಕ್ಕೆ ಅಂತ ಬಂದದ್ದು. ನನ್ನ ಈ ಒಂದು ಡೌಟ್ ನಿಮಗೂ ಬಂದಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ. ನಿಮಗೆ ಏನೇ ಡೌಟ್ಸ್ಗಳು ಇದ್ದರೂ ಕೂಡ ನೀವು ಪರ್ಟಿಕ್ಯುಲರ್ ಏನಾದರೂ ಈ ಥರದ್ದೊಂದು ಡೌಟ್ ಇದೆ ಅಂದರೆ ಮಾತ್ರ ಮೆಸೇಜ್ ಹಾಕಿ ಕ್ಲಿಯರ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಂಬಿಕೆ ಇಲ್ದಿರೋರು ನಂಬೋ ಅವಶ್ಯಕತೆ ಇಲ್ಲ. ನನ್ನ ನಂಬಿರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ನಾನು ಕೆಲಸನೂ ಮಾಡಿ ಈ ಕಡೆ ಯೂಟ್ಯೂಬ್ನು ಬ್ಯಾಲೆನ್ಸ್ ಮಾಡೋದಷ್ಟು ಸುಲಭವಾದ ಮಾತಲ್ಲ. ಸೊ ಹಾಗಾಗಿ ಸುಮ್ಮನೆ ಆಡ್ಕೋಬೇಡಿ ನನ್ನ ಒಂದು ಚಾನಲ್ ಫೇಕು ಹಾಗೆ ಹೀಗೆ ಅಂತಂದೇಳಿ. ಹೊಸದಾಗಿ ಬೆಳೀತಾ ಇರೋರಿಗೆ ಆದರೆ ಸಪೋರ್ಟ್ ಮಾಡಿ, ಆಗಲಿಲ್ಲ ಅಂದರೆ ಸುಮ್ಮನೆ ಇದ್ದುಬಿಡಿ. ಸುಮ್ಮನೆ ಸುಲಭ ಅಲ್ಲ ಒಂದು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡೋದು, ಅದನ್ನು ಬೆಳೆಸೋದು, ಅದನ್ನು ಅಷ್ಟು ಸುಲಭವಾದ ಮಾತಲ್ಲ. ಸೊ ಹಾಗಾಗಿ ಆದರೆ ಸಪೋರ್ಟ್ ಮಾಡಿ, ಆಗಲಿಲ್ಲ ಅಂದರೆ ದಯವಿಟ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ, ಅದನ್ನು ಕೇಳ್ಕೊತೀನಿ. ಇದಿಷ್ಟು ನಾನು ಮಾತಾಡೋದಕ್ಕೆ ಅಂತ ಬಂದಂಥ ಒಂದಷ್ಟು ಮಾಹಿತಿ, ಒಂದಷ್ಟು ಡಿಸ್ಕಷನ್. ಇದಾದ ನಂತರ ನೆಕ್ಸ್ಟ್ ಬಿಗ್ ಬಾಸ್ ದಿನ ಒಂದು ಅಪ್ಡೇಟ್ ಏನೋ ಬರೋ ಚಾನ್ಸಸ್ ಇದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ. ಅದಾದಮೇಲೆ ಇನ್ನೊಬ್ರು ಯಾರೋ ಕೇಳಿದ್ರು, ಬಿಗ್ ಬಾಸ್ ಪ್ರೊಮೋ ನೋಡಿದ್ರೆ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದಾರೆ, ಅದನ್ನು ನೋಡಿ ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳಿದರು. ನಾನು ನಿಜವಾಗ್ಲೂ ಇನ್ನೂ ಬಿಗ್ ಬಾಸ್ ಪ್ರೊಮೋ ಕೂಡ ನೋಡಿಲ್ಲ ಚಾನಲಲ್ಲಿ. ನೋಡ್ತೀನಿ. ಅದನ್ನು ನೋಡಿದಾಗ ನನಗೇನಾದರೂ ಒಂದಷ್ಟು ಬಂದರೆ, ಅಂದರೆ ಯಾರೋ ಒಂದು 4-5 ಜನ ಏನೋ ಕಮೆಂಟಲ್ಲಿ ಮೆಸೇಜ್ ಮಾಡಿದರೆ, ಬಿಗ್ ಬಾಸ್ ಪ್ರೊಮೋ ನೋಡಿ, ಪ್ರೊಮೋದಲ್ಲಿ ಒಂದಷ್ಟು ಡಿಫ್ರೆನ್ಸ್ ಬಂದಿದೆ, ನೀವು ಹೇಳಿದ್ದಕ್ಕಿಂತ ಅಧಿಕವಾಗಿದೆ, ನೀವು ಹೇಳಿದ ಮಾತು ನಿಜ ಆಗಿದೆ. ಈ ಸಲ ಬಿಗ್ ಬಾಸ್ ವಿನ್ನರ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, ಸೀಸನ್ 10ಗಿಂತ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ರೊಮೋ ನೋಡ್ಬಿಟ್ಟು ಅಂತ ಹೇಳಿದ್ದಾರೆ. ನಾನು ನೋಡಿದೆ, ಇನ್ನೇನು ಮಾಡಲಿ, ಡೆಫಿನೆಟ್ಲಿ ನೋಡ್ತೀನಿ. ನೋಡಿ ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಸಿಗುತ್ತಾ ಅಂತ ವಿಚಾರಿಸ್ತೀನಿ. ಸಿಕ್ಕರೆ ಓಕೆ, ಅದ್ರ ಜೊತೆ ಮಾಡ್ತೀನಿ. ಸಿಗಲಿಲ್ಲ ಅಂದರೆ ನಿಮ್ಮೆಲ್ಲರ ಖುಷಿಗೆ ಅದನ್ನು ತೊಗೊಂಡು ಬಂದು ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಇಲ್ಲಿಗೆ ವೀಡಿಯೋ ಮುಗಿಸೋಣ. ವೀಡಿಯೋ ಲೆಂತಿ ಆಯಿತು, ಅದಕ್ಕೆ ಹಾಗೆ ಮತ್ತೊಮ್ಮೆ ಕೊನೆಯಲ್ಲಿ ಕೇಳ್ಕೊತಾ ಇದ್ದೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.